ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ರಾಜ್ಯದ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ. ಕರ್ನಾಟಕದಲ್ಲಿ ವಿದ್ಯುತ್ ಬೇಡಿಕೆ ಸರ್ವಕಾಲಿಕ ಮಟ್ಟದಲ್ಲಿ ದಾಖಲೆ. ರಾಜ್ಯಾದ್ಯಂತ ಮತ್ತೆ ವಿದ್ಯುತ್ ಬಂದ್ ಆಗುವುದು ಶುರು. ಏನಿದು ಮಾಹಿತಿ ನೋಡೋಣ. ಮತ್ತೊಂದೆಡೆಯಲ್ಲಿ UKG ಮುಗಿಸಿದ್ರು 1ನೇ ತರಗತಿಗೆ ನೋ ಎಂಟ್ರಿ. ರಾಜ್ಯದ ಮಕ್ಕಳ ಭವಿಷ್ಯ ಸರ್ಕಾರದ ಕೈಯಲ್ಲಿ. ಶಾಕಿಂಗ್ ಸುದ್ದಿಗಳು ಬಂದಿವೆ ಸ್ನೇಹಿತರೆ. ಮತ್ತೊಂದೆಡೆಯಲ್ಲಿ ಬಿಜೆಪಿಗೆ ಧೈರ್ಯವಿದ್ರೆ ತನ್ನ ಪಕ್ಷದ ಧ್ವಜದಿಂದ ಹಸಿರು ಬಣ್ಣವನ್ನ ತೆಗೆದು ಹಾಕಲಿ ಎಂದು ಉದ್ಧವ್ ಠಾಕ್ರೆ ಅವರು ಸವಾಲು ಹಾಕಿದ್ದಾರೆ. ಎಲ್ಲ ಮಾಹಿತಿ ನೋಡೋಣ ಸ್ನೇಹಿತರೆ. ಇನ್ನು ಬಂಗಾರ ಪ್ರಿಯರಿಗೆ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ. ಶೀಘ್ರವೇ ಬಂಗಾರದ ಬೆಲೆ 55,000ಕ್ಕೆ ಇಳಿಕೆ ಆಗುತ್ತಂತೆ. ಏನಿದು ಮಾಹಿತಿ ನೋಡೋಣ. ಇನ್ನು ಗೃಹಲಕ್ಷ್ಮಿ ಯೋಜನೆಯ ಮತ್ತೊಂದು ಕಂತು ಬಿಡುಗಡೆ. ಬಾಕಿ ಕಂತು ಯಾವಾಗ ಜಮಾ ಆಗುತ್ತೆ ಅನ್ನೋ ಕುರಿತಂತೆ ಮತ್ತೆ ಸ್ಪಷ್ಟನೆ ಕೊಟ್ಟ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು. ಎಲ್ಲ ಸುದ್ದಿಗಳನ್ನು ಡೀಟೇಲ್ ಆಗಿ ನೋಡೋಣ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕಾಣುತ್ತೆ, ಕ್ಲಿಕ್ ಮಾಡಿ ಸ್ನೇಹಿತರೆ. ಪಕ್ಕದಲ್ಲಿ ಒಂದು ಗಂಟೆ ಕಾಣಿಸುತ್ತೆ, ಅದು ಕೂಡ ಒತ್ತಿದ್ರೆ ಕರ್ನಾಟಕದ ಮುಖ್ಯವಾದ ಸುದ್ದಿಗಳು ನಿಮಗೆ ಸಿಗುತ್ತವೆ. ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿ. ಬನ್ನಿ ಸ್ನೇಹಿತರೆ, ಎಲ್ಲ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ. ಈಗ ರಾಜ್ಯಾದ್ಯಂತ ವಿದ್ಯುತ್ ಬೇಡಿಕೆ ಸರ್ವಕಾಲಿಕ ಮಟ್ಟದಲ್ಲಿ ದಾಖಲಾಗಿದೆ. ಹೌದು ಸ್ನೇಹಿತರೆ, ಒಂದು ಕಡೆಯಲ್ಲಿ ವಿದ್ಯುತ್ ಉತ್ಪಾದನೆ ಕಡಿಮೆ ಆಗುತ್ತಿದ್ರೆ ಮತ್ತೊಂದೆಡೆಯಲ್ಲಿ ವಿದ್ಯುತ್ ಬೇಡಿಕೆ ಸರ್ವಕಾಲಿಕ ಮಟ್ಟದಲ್ಲಿ ದಾಖಲೆಯಾಗಿದೆ. ಇದರಿಂದ ರಾಜ್ಯಾದ್ಯಂತ ಅನಿಯಮಿತ ಲೋಡ್ ಶೆಡ್ಡಿಂಗ್ ಶುರುವಾಗಲಿದೆ. ಹೌದು, ಬೇಸಿಗೆ ಕಾಲ ಕಾರಣದಿಂದ ವಿದ್ಯುತ್ ಬೇಡಿಕೆಯು ಸರ್ವಕಾಲಿಕ ಮಟ್ಟದ ಪ್ರಮಾಣದಲ್ಲಿ ಹೆಚ್ಚಾಗುತ್ತಿದೆ. ಆದರೆ ಬೇಡಿಕೆಗೆ ತಕ್ಕಂತೆ ಪೂರೈಸಲು ಸಾಧ್ಯವಾಗದ ಕಾರಣ ಈಗ ರಾಜ್ಯದ ಎಲ್ಲ ಎಸ್ಕಾಂಗಳು ಅನಿಯಮಿತ ವಿದ್ಯುತ್ ಕಡಿತದ ಮೊರೆ ಹೋಗುತ್ತಿವೆ. ಇದರ ಪರಿಣಾಮ ಇನ್ನು ಮುಂದೆ ರಾಜ್ಯದಲ್ಲಿ ನಾವು ಪದೇ ಪದೇ ವಿದ್ಯುತ್ ಕಡಿತವನ್ನ ಕಾಣಬಹುದಾಗಿದೆ. ಹೌದು, ಕಳೆದ ವರ್ಷ ಫೆಬ್ರವರಿ ತಿಂಗಳಲ್ಲಿ ವಿದ್ಯುತ್ ಗರಿಷ್ಠ ಬೇಡಿಕೆ 16,500 ಮೆಗಾವ್ಯಾಟ್ ಆಗಿತ್ತು. ಆದರೆ ಈ ವರ್ಷದ ಮಾರ್ಚ್ 7ರಂದು 18,395ರಷ್ಟು ಆಗಿದೆ. ಅಂದ್ರೆ ಸ್ನೇಹಿತರೆ, ಕಳೆದ ವರ್ಷಕ್ಕಿಂತ 2,000 ಮೆಗಾವ್ಯಾಟ್ ನಷ್ಟು ವಿದ್ಯುತ್ ಬೇಡಿಕೆ ಹೆಚ್ಚಾಗಿದೆ. ಇದರ ಪರಿಣಾಮವೇ ಕಳೆದ ಒಂದು ವಾರದಿಂದ ಎಸ್ಕಾಂಗಳು ಅನಿಯಮಿತ ವಿದ್ಯುತ್ ಕಡಿತ ಮಾಡುತ್ತಿವೆ. ಹೌದು, ವಿದ್ಯುತ್ ಮಾರ್ಗ ನಿರ್ವಹಣೆ, ಮಳೆ, ಗಾಳಿ ಇತರೆ ಕಾರಣ ನೀಡಿ ವಿದ್ಯುತ್ ಕಡಿತವನ್ನ ಮಾಡಲಾಗುತ್ತಿದೆ. ಅಧಿಕೃತವಾಗಿ ವಿದ್ಯುತ್ ಕಡಿತ ಮಾಡುವ ಬದಲು ಈ ರೀತಿಯಾಗಿ ನೆಪ ಹೇಳುತ್ತಾ ವಿದ್ಯುತ್ ಕಡಿತ ಮಾಡಲಾಗುತ್ತಿದೆ ಎಂದು ರಾಜ್ಯಾದ್ಯಂತ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಹೌದು ಗೆಳೆಯರೆ, ವಿದ್ಯುತ್ ಬೇಡಿಕೆ ಸರ್ವಕಾಲಿಕ ಮಟ್ಟದಲ್ಲಿ ದಾಖಲಾಗಿದೆ. ನಮಗೆ ವಿದ್ಯುತ್ ಬೇಡಿಕೆ ಹೆಚ್ಚಾಗಿದೆ, ಆದರೆ ಅದಕ್ಕೆ ತಕ್ಕಂತೆ ವಿದ್ಯುತ್ ಪೂರೈಕೆ ಮಾಡಲು ಎಸ್ಕಾಂಗಳಿಗೆ ಸಾಧ್ಯವಾಗುತ್ತಿಲ್ಲ. ಇದೇ ಒಂದು ಕಾರಣವೇ ಹಲವು ಜಾಗದಲ್ಲಿ ವಿದ್ಯುತ್ ಕಡಿತ ಪದೇ ಪದೇ ಉಂಟಾಗುತ್ತಿದೆ. ನಿಮ್ಮ ಊರಿನಲ್ಲೂ ಕೂಡ ಈ ರೀತಿ ವಿದ್ಯುತ್ ಕಡಿತವಾಗುತ್ತಿದ್ರೆ ಕಮೆಂಟ್ ನಲ್ಲಿ ಈಗಲೇ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ. ಇದರಿಂದ ಒಂದು ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ. ಇನ್ನು ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ. ಈಗ UKG ಮುಗಿಸಿದ್ರು 1ನೇ ತರಗತಿಗೆ ನೋ ಎಂಟ್ರಿ ಎನ್ನುವ ಕಾರಣಕ್ಕೆ ಪೋಷಕರು ಚಿಂತೆಗೀಡಾಗಿದ್ದಾರೆ. ಹೌದು, ಕರ್ನಾಟಕದಲ್ಲಿ 5 ಲಕ್ಷಕ್ಕೂ ಅಧಿಕ UKG ಮಕ್ಕಳು 1ನೇ ತರಗತಿ ಹೋಗೋಕೆ ವಯಸ್ಸಿನ ರೂಲ್ಸ್ನ ತೊಂದರೆಯನ್ನ ಎದುರಿಸುತ್ತಿದ್ದಾರೆ. ಹೌದು, ಸರ್ಕಾರದ ಹೊಸ ನಿಯಮದ ಪ್ರಕಾರ ಯಾವುದೇ ಮಕ್ಕಳಾಗಿರಲಿ 1ನೇ ತರಗತಿಗೆ ದಾಖಲಾಗಬೇಕಂದ್ರೆ 6 ವರ್ಷ ಕಡ್ಡಾಯ. ಅಂದ್ರೆ ಸ್ನೇಹಿತರೆ, ಜೂನ್ 1, 2025 ಹೊತ್ತಿಗೆ ಮಕ್ಕಳ ವಯಸ್ಸು 6 ವರ್ಷವಾಗಿದ್ರೆ ಮಾತ್ರ 1ನೇ ತರಗತಿಗೆ ಸೇರಿಸಿಕೊಳ್ಳುತ್ತಾರೆ. ಒಂದು ವೇಳೆ 6 ವರ್ಷ ಪೂರ್ಣಗೊಂಡಿಲ್ಲವೆಂದ್ರೆ ಅಂತಹ ಮಕ್ಕಳು ತಮ್ಮ 1 ವರ್ಷವನ್ನ ಮನೆಯಲ್ಲಿನೇ ಕಳೆಯಬೇಕಾಗುತ್ತೆ. ಹೌದು, ಸರ್ಕಾರದ ಈ ಒಂದು ನಿಯಮ ಪೋಷಕರಿಗೆ ತಲೆನೋವಾಗಿದೆ. 2022ರಲ್ಲಿ ರಾಜ್ಯದ ಶಾಲಾ ಶಿಕ್ಷಣ ಇಲಾಖೆಯು ಈ ಒಂದು ಹೊಸ ರೂಲ್ಸ್ ಅನ್ನ ಜಾರಿಗೆ ತಂದಿತ್ತು. 1ನೇ ತರಗತಿ ಸೇರಬೇಕಂದ್ರೆ 6 ವರ್ಷ ಕಡ್ಡಾಯವಾಗಿರಬೇಕು ಎಂಬ ರೂಲ್ಸ್ ಅನ್ನ ಜಾರಿಗೆ ತಂದಿತ್ತು. ಈ ಒಂದು ರೂಲ್ಸ್ 2023, 24 ಮತ್ತು 24, 25ರಲ್ಲಿ ಸ್ವಲ್ಪ ವಿನಾಯಿತಿಯನ್ನ ಕೊಟ್ಟಿದ್ರು, ಅಲ್ಲಲ್ಲಿ ಅಡ್ಮಿಷನ್ ಮಾಡುತ್ತಿದ್ರು. ಆದರೆ ಇದೀಗ 2025ರಲ್ಲಿ ಈ ಒಂದು ರೂಲ್ಸ್ ಫುಲ್ ಸ್ಟ್ರಿಕ್ಟ್ ಆಗಿ ಜಾರಿಗೆ ಬಂದಿದೆ. ಹೌದು ಗೆಳೆಯರೆ, ಪೋಷಕರು ಸರ್ಕಾರದ ಈ ನಿಯಮಕ್ಕೆ ಕಣ್ಣೀರಿಡುವಂತಾಗಿದೆ. ಮಾಧ್ಯಮಗಳ ಮುಂದೆ ಪೋಷಕರು ಹೇಳಿಕೆಯನ್ನು ಕೊಡುತ್ತಿದ್ದು, ನಮ್ಮ ಮಕ್ಕಳು 6 ವರ್ಷವಾಗೋಕೆ ಕೆಲವೇ ದಿನ ಅಥವಾ ಕೆಲವೇ ವಾರಗಳು ಬಾಕಿ ಇದೆ, ಆದರೆ ಶಾಲೆಗಳು ಮಾತ್ರ 1ನೇ ತರಗತಿ ಸೇರಿಸಿಕೊಳ್ಳಕ್ಕೆ ರೆಡಿನೇ ಇಲ್ಲ. UKG ರಿಪೀಟ್ ಮಾಡಿ ದುಡ್ಡು ಕೊಡಿ ಎಂದು ಹೇಳುತ್ತಿದ್ದಾರೆ. ಕೆಲವರು ಶಾಲೆಯಿಂದ TC ತಗೊಳ್ಳಿ ಅಂತಲೂ ಹೇಳ್ತಿದ್ದಾರೆ. ನಾವು ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕು ಎಂದು ಮಾಧ್ಯಮಗಳ ಮುಂದೆ ಕಣ್ಣೀರು ಸುರಿಸುತ್ತಿದ್ದಾರೆ. ಇನ್ನು ಮತ್ತೊಂದೆಡೆಯಲ್ಲಿ ಇದೇ ಒಂದು ವಿಚಾರ ಶಿಕ್ಷಣ ಮಂತ್ರಿ ಆಗಿರುವ ಮಧು ಬಂಗಾರಪ್ಪ ಅವರ ಗಮನಕ್ಕೆ ಬಂದಿದ್ದು, ಶೀಘ್ರವೇ ಈ ಕುರಿತಂತೆ ಸಭೆ ಮಾಡಿ ಇದಕ್ಕೆ ಒಂದು ಪರಿಹಾರ ಹುಡುಕುತ್ತೇವೆ ಎಂದು ಭರವಸೆ ಕೊಟ್ಟಿದ್ದಾರೆ. ಆದರೆ ಸ್ನೇಹಿತರೆ, ಈಗ ಸಮಯ ಬಹಳ ಕಡಿಮೆ ಇದೆ. ಶೀಘ್ರವೇ ಶೈಕ್ಷಣಿಕ ವರ್ಷ ಪ್ರಾರಂಭವಾಗಲಿದ್ದು, ಹಾಗಾಗಿ ಶಿಕ್ಷಣ ಸಚಿವರು ಆದಷ್ಟು ಬೇಗ ಈ ಕುರಿತಂತೆ ತೀರ್ಮಾನ ತೆಗೆದುಕೊಳ್ಳಬೇಕು ಎಂದು ಪೋಷಕರು ಒತ್ತಾಯಿಸುತ್ತಿದ್ದಾರೆ. ಇದಕ್ಕೆ ನಿಮ್ಮ ಅನಿಸಿಕೆಯನ್ನು ನೀವು ಕಮೆಂಟ್ ಮಾಡಿ. ನೀವು ಕೂಡ ಈ ಸಮಸ್ಯೆ ಎದುರಿಸುತ್ತಿದ್ರೆ ಈಗಲೇ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ. ಇನ್ನಿದೀಗ 3ನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ. ಬಿಜೆಪಿಗೆ ಧೈರ್ಯವಿದ್ರೆ ತನ್ನ ಪಕ್ಷದ ಧ್ವಜದಿಂದ ಹಸಿರು ಬಣ್ಣವನ್ನೇ ತೆಗೆದು ಹಾಕಲಿ ಎಂದು ಉದ್ಧವ್ ಠಾಕ್ರೆ ಅವರು ಸವಾಲು ಎಸೆದಿದ್ದಾರೆ. ಹೌದು, ಬಿಜೆಪಿಗೆ ಒಂದು ವೇಳೆ ಧೈರ್ಯವಿದ್ರೆ
ತನ್ನ ಪಕ್ಷದ ಧ್ವಜದಲ್ಲಿರುವ ಹಸಿರು ಬಣ್ಣವನ್ನೇ ತೆಗೆದುಹಾಕಲಿ ಎಂದು ಶಿವಸೇನೆಯ ಮುಖ್ಯಸ್ಥರಾಗಿರುವ ಉದ್ಧವ್ ಠಾಕ್ರೆ ಅವರು ಸವಾಲು ಹಾಕಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದಂತೆ ಇವರು, ಕೇಸರಿ ಪಕ್ಷವು ಮುಸ್ಲಿಮರನ್ನು ಇಷ್ಟಪಡುತ್ತಿಲ್ಲವೆಂದರೆ ತನ್ನ ಪಕ್ಷದ ಧ್ವಜದಿಂದಲೇ ಹಸಿರು ಬಣ್ಣವನ್ನು ತೆಗೆದುಹಾಕಬೇಕು ಎಂದು ವಾಗ್ದಾಳಿ ಮಾಡಿದ್ದಾರೆ. ಇದೇ ವೇಳೆ ಮತ್ತೆ ಮುಂದುವರೆದು ಮಾತನಾಡಿ, ವಕ್ಫ್ ತಿದ್ದುಪಡಿ ಮಸೂದೆಯ ಮೇಲಿನ ಚರ್ಚೆ ಸಂದರ್ಭದಲ್ಲಿ ಬಿಜೆಪಿ ಮತ್ತು ಅದರ ಮಿತ್ರ ಪಕ್ಷಗಳು ತೋರಿದ ಕಾಳಜಿ ನೋಡಿದ್ರೆ ಪಾಕಿಸ್ತಾನದ ಸಂಸ್ಥಾಪಕರಾಗಿರುವ ಮೊಹಮ್ಮದ್ ಅಲಿ ಜಿನ್ನಾ ಅವರು ಕೂಡ ನಾಚಿಕೆ ಪಡಿಸುವಂತಿತ್ತು ಎಂದು ವ್ಯಂಗ್ಯವಾಡಿದ್ದಾರೆ. ಕೇಂದ್ರದಲ್ಲಿ ಬಿಜೆಪಿ 3ನೇ ಬಾರಿಗೆ ಅಧಿಕಾರದಲ್ಲಿದೆ. ದೇಶಾದ್ಯಂತ ಎಲ್ಲವೂ ಕೂಡ ಚೆನ್ನಾಗಿನೇ ನಡೆಯುತ್ತಿದ್ರು. ಆದರೂ ಕೂಡ ಇವರು ಹಿಂದೂ ಮುಸ್ಲಿಂ ವಿಷಯಗಳನ್ನ ಕೆದಕುತ್ತಲೇ ಇದ್ದಾರೆ. ಅವರು ಒಂದು ವೇಳೆ ಮುಸ್ಲಿಮರನ್ನ ಇಷ್ಟಪಡುತ್ತಿಲ್ಲವೆಂದರೆ ಕೇಸರಿ ಪಕ್ಷ ತನ್ನ ಧ್ವಜದಿಂದ ಹಸಿರು ಬಣ್ಣವನ್ನೇ ತೆಗೆದು ಹಾಕಲಿ ಎಂದು ಸವಾಲನ್ನ ಹಾಕಿದ್ದಾರೆ ಸ್ನೇಹಿತರೆ. ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ. ಚಿನ್ನ ಖರೀದಿ ಮಾಡಬೇಕು ಎಂದು ಕಾಯುತ್ತಿರುವವರಿಗೆ ಒಂದು ಗುಡ್ ನ್ಯೂಸ್ ಬಂದಿದೆ. ಹೌದು ಸ್ನೇಹಿತರೆ, ಆಭರಣ ಪ್ರಿಯರಿಗೆ ಸಿಹಿ ಸುದ್ದಿ ಅಂತಾನೆ ಹೇಳಬಹುದು. ಶೀಘ್ರವೇ 38% ಚಿನ್ನದ ಬೆಲೆಯಲ್ಲಿ ಇಳಿಕೆ ಕಾಣಲಿದೆ ಅಂತೆ. ಈ ಮೂಲಕ 92,000 ಗಡ್ಡಿ ದಾಟಿರುವಂತಹ ಚಿನ್ನವು 55,500 ರೂಪಾಯಿಗೆ ಬಂದು ನಿಲ್ಲಲಿದೆ ಎಂದು ಆರ್ಥಿಕ ತಜ್ಞರು ಅಭಿಪ್ರಾಯ ಪಡುತ್ತಿದ್ದಾರೆ. ಹೌದು, ಚಿನ್ನ ಹೂಡಿಕೆದಾರರಿಗೆ ಒಂದು ಆಘಾತಕಾರಿ ಸುದ್ದಿ ಆದರೆ ಚಿನ್ನ ಖರೀದಿ ಮಾಡುವವರಿಗೆ ಒಂದು ಗುಡ್ ನ್ಯೂಸ್ ಆಗಿದೆ. ಮುಂಬರುವ ತಿಂಗಳುಗಳಲ್ಲಿ ಚಿನ್ನದ ಬೆಲೆಗಳು 38% ಕಡಿಮೆ ಆಗಬಹುದು ಎಂದು ತಜ್ಞರು ಹೇಳುತ್ತಿದ್ದಾರೆ. ಈ ಒಂದು ಚಿನ್ನ ಬೆಲೆಯಲ್ಲಿ ಕುಸಿತ ಚಿನ್ನದ ಮಾರುಕಟ್ಟೆಯಲ್ಲಿನೇ ದೊಡ್ಡ ಬದಲಾವಣೆ ತಂದು ಹೂಡಿಕೆದಾರರನ್ನು ಅಚ್ಚರಿಗೊಳಿಸಬಹುದು ಎಂದು ತಜ್ಞರು ತಿಳಿಸುತ್ತಿದ್ದಾರೆ. ತಜ್ಞರ ಪ್ರಕಾರ ಈ ಒಂದು ಏಕಾಏಕಿ ಚಿನ್ನದ ಬೆಲೆಯ ಕುಸಿತಕ್ಕೆ ಹಲವು ಕಾರಣಗಳಿದ್ದು ಅದರಲ್ಲಿ ಪ್ರಮುಖವಾದದ್ದು ಜಾಗತಿಕ ಆರ್ಥಿಕ ಪರಿಸ್ಥಿತಿಯಲ್ಲಿ ಆಗುತ್ತಿರುವ ಬದಲಾವಣೆಗಳು, ದೇಶ ವಿದೇಶಗಳ ನಡುವಿನ ಸಂಬಂಧ, ಕೇಂದ್ರದ ಬ್ಯಾಂಕ್ ನೀತಿಗಳು ಮತ್ತು US ಡಾಲರ್ನ ಬಲ ಕಾರಣವಾಗಬಹುದು ಎಂದು ಅಭಿಪ್ರಾಯ ಪಟ್ಟಿದ್ದಾರೆ. ಇದರ ಹೊರತಾಗಿಯೂ ಕೂಡ ಹಣಕಾಸು ಮಾರುಕಟ್ಟೆ, ಷೇರು ಮಾರುಕಟ್ಟೆ ಸುಧಾರಿಸಿದರೆ ಮತ್ತು ಇತರೆ ಹೂಡಿಕೆ ಆಯ್ಕೆಗಳು ಕೂಡ ಉತ್ತಮವಾಗಿ ಕಾರ್ಯನಿರ್ವಹಿಸಲು ಪ್ರಾರಂಭಿಸಿದರೆ ಆಗ ಚಿನ್ನದ ಬೆಲೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕುಸಿತವಾಗಬಹುದು ಎಂದು ಹೇಳುತ್ತಿದ್ದಾರೆ ಸ್ನೇಹಿತರೆ. ಹೌದು, ಮಾರ್ಚ್ 31ರಂದು ಭಾರತದಲ್ಲಿ 24 ಕ್ಯಾರೆಟ್ ಚಿನ್ನದ ಬೆಲೆಯು ಪ್ರತಿ 10 ಗ್ರಾಂಗೆ 89,510 ರೂಪಾಯಿ ಆಗಿತ್ತು. ಅದು ಒಂದು ವೇಳೆ 38% ಕುಸಿದ್ರೆ ಆಗ 10 ಗ್ರಾಂಗೆ 55,496 ರೂಪಾಯಿಗೆ ಬಂದು ನಿಲ್ಲುತ್ತೆ. ಇನ್ನು ಅಮೆರಿಕದ ಹಣಕಾಸು ಸೇವಾ ಕಂಪನಿ ಆಗಿರುವ ಮಾರ್ನಿಂಗ್ ಸ್ಟಾರ್ನ ವಿಶ್ಲೇಷಕ ಜಾನ್ ಮಿಲ್ಸ್ ಅವರು ಕೂಡ ಈ ಕುರಿತಂತೆ ಸುಳಿವು ಕೊಟ್ಟಿದ್ದಾರೆ. ಮಾರುಕಟ್ಟೆಗಿಂತ ಸುಮಾರು 38% ಚಿನ್ನದ ಬೆಲೆ ಕಡಿಮೆ ಆಗಬಹುದು ಎಂದು ಅವರು ಕೂಡ ತಿಳಿಸಿದ್ದಾರೆ ಸ್ನೇಹಿತರೆ. ಹೌದು, ಕೇಳೋದಕ್ಕೆ ಎಷ್ಟು ಖುಷಿ ಅನಿಸುತ್ತೆ. 92,000 ರೂಪಾಯಿ ಇದ್ದ ಚಿನ್ನ 55,000 ರೂಪಾಯಿಗೆ ಆದರೆ ಪ್ರತಿಯೊಬ್ಬರು ಕೂಡ ಖರೀದಿ ಮಾಡಲು ಮುಂದಾಗುತ್ತಾರೆ. ಆದರೆ ಇತ್ತೀಚೆಗೆ ಖರೀದಿ ಮಾಡಿರುವವರಿಗೆ ಇದೊಂದು ಆಘಾತಕಾರಿ ಸುದ್ದಿ ಆಗಿದೆ ಸ್ನೇಹಿತರೆ. ನಿಮ್ಮ ಅನಿಸಿಕೆಯನ್ನು ನೀವು ಕಮೆಂಟ್ ಮಾಡಿ. ಏಕೆಂದರೆ ಚಿನ್ನದ ಬೆಲೆ ಇಳಿಕೆ ಆಗುತ್ತೆ ಎನ್ನುತ್ತಲೇ 60,000 ರೂಪಾಯಿ ಇದ್ದಂತ ಚಿನ್ನದ ಬೆಲೆ 92,000 ಗಡಿ ದಾಟಿದೆ. ಈಗ ಮತ್ತೆ ಚಿನ್ನ ಬೀಳುತ್ತೆ ಎಂದು ಹೇಳಲಾಗುತ್ತಿದೆ. ಆದರೆ ಇದು ನಿಜವಾಗಲೂ ಬೀಳುತ್ತೋ ಅಥವಾ ಬಿದ್ದು ಜೋರಾಗಿ ಮತ್ತೆ ಮೇಲಕ್ಕೆ ಪುಟಿಯುತ್ತೆ ಎಂಬುದನ್ನ ನಾವೆಲ್ಲರೂ ಕಾದು ನೋಡಬೇಕು. ಇನ್ನಿದೀಗ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ. ನೀವು ಕೂಡ ಸರ್ಕಾರದ ಗ್ಯಾರಂಟಿಗಳಲ್ಲಿ ಒಂದಾಗಿರುವ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ದರೆ ಒಮ್ಮೆ ನಿಮ್ಮ ಬ್ಯಾಂಕ್ ಖಾತೆಯನ್ನ ಪರಿಶೀಲಿಸಿಕೊಳ್ಳಿ. ಏಕೆಂದರೆ ಸರ್ಕಾರ ಒಂದು ಕಂತು ಜಮಾ ಮಾಡಿದೆ. ಹೌದು, ಹೊಸ ವರ್ಷದ ಮೊದಲ ಕಂತು ಅಂದ್ರೆ ಜನವರಿ ತಿಂಗಳ ಕಂತನ್ನು ಈಗ ಜಮಾ ಮಾಡಲಾಗಿದೆ ಎಂದು ಬೆಳಗಾವಿಯಲ್ಲಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮಾಧ್ಯಮಗಳ ಮೂಲಕ ತಿಳಿಸಿದ್ದಾರೆ. ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ 2 ತಿಂಗಳ ಹಣ ಒಟ್ಟಿಗೆ ಬಿಡುಗಡೆ ಮಾಡಬೇಕಾಗಿತ್ತು. ಆದರೆ ಕೆಲವು ಕಾರಣಗಳಿಂದ ಜನವರಿ ತಿಂಗಳ ಕಂತು ಈಗ ಬಿಡುಗಡೆ ಮಾಡಲಾಗಿದೆ. ಶೀಘ್ರವೇ ಫೆಬ್ರವರಿ ತಿಂಗಳ ಕಂತು ಕೂಡ ಜಮೆ ಮಾಡುತ್ತೇವೆ ಎಂದು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ. ಹೌದು ಸ್ನೇಹಿತರೆ, ಈಗ ಖುದ್ದು ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಜನವರಿ ತಿಂಗಳ ಕಂತು ಕ್ಲಿಯರ್ ಮಾಡಿದ್ದೇವೆ ಎಂಬ ಹೇಳಿಕೆ ಕೊಟ್ಟಿದ್ದಾರೆ. ಈಗೇನಿದ್ರು ಫೆಬ್ರವರಿ ತಿಂಗಳ ಕಂತು ಮಾತ್ರ ಬಾಕಿ ಇದ್ದು ಅದು ಕೂಡ ಏಪ್ರಿಲ್ ತಿಂಗಳ ಕೊನೆ ವಾರದೊಳಗೆ ಜಮೆ ಮಾಡುತ್ತೇವೆ ಎಂದಿದ್ದಾರೆ. ಮಾರ್ಚ್ ತಿಂಗಳ ಕಂತು ಈ ಮೂಲಕ ಮೇ ತಿಂಗಳಲ್ಲಿ ಬರುವ ಸುಳಿವನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ನೀಡಿದ್ದಾರೆ. ಸ್ನೇಹಿತರೆ, ನಿಮ್ಮ ಖಾತೆಗೂ ಕೂಡ ಇತ್ತೀಚೆಗೆ 2,000 ರೂಪಾಯಿ ಬಂದಿದ್ರೆ ಕಮೆಂಟ್ ನಲ್ಲಿ ಎಸ್ ಅಥವಾ ನೋ ಎಂದು ಕಮೆಂಟ್ ಮಾಡಿ. ಅಂದ ಹಾಗೆ ಸ್ನೇಹಿತರೆ, ಕೆಲವರಿಗೆ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗಿದ್ರು ಕೂಡ ಮೊಬೈಲ್ಗೆ ಮೆಸೇಜ್ ಬಂದಿರೋದಿಲ್ಲ. ಹಾಗಾಗಿ ನಿಮಗೆ ಹತ್ತಿರದಲ್ಲಿರುವ ATM ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ಕೊಟ್ಟು ನಿಮ್ಮ ಖಾತೆಯನ್ನ ಒಂದು ಬಾರಿ ಪರಿಶೀಲಿಸಿಕೊಳ್ಳಿ. ಈ ಎಲ್ಲ ಮಾಹಿತಿಗಳು ನಿಮಗೆ ಇಷ್ಟವಾಗಿದ್ರೆ ಸ್ನೇಹಿತರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಎಷ್ಟೋ ಜನರು ವಿಡಿಯೋ ನೋಡ್ತೀರಾ ಆದರೆ ಸಬ್ಸ್ಕ್ರೈಬ್ ಮಾಡೋದಿಲ್ಲ. ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡೋದಕ್ಕೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರಿಗೂ ಕೂಡ ವಿಡಿಯೋ ಈಗಲೇ ಶೇರ್ ಮಾಡಿ.